ಕ್ವಶನ್ ನೋಡ್ಕೊಳ್ಳಿ. A particle moves along the curve x is equal to t cube plus 1, y is equal to t square, z is equal to t plus 3, where t is the time. Find the components of velocity and acceleration at t is equal to 1 in the direction of I plus j plus 3. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಇಲ್ಲಿ ಎಕ್ಸು ವೈ ಝೆಡ್ ಕೊಟ್ಟಿದ್ದಾರೆ. ನೀವು ಫಸ್ಟ್ ಆರ್ ವೆಕ್ಟರ್ನ ಬರ್ಕೋಬೇಕು. ಆರ್ ವೆಕ್ಟರ್ಗೆ ಫಾರ್ಮುಲಾ ಬಂದು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ಗೆ, ಇದು ಆರ್ ವೆಕ್ಟರು. ಈಗ ಆರ್ ವೆಕ್ಟರ್ ಅಂದರೆ ಎಕ್ಸ್ ಜಾಗದಲ್ಲಿ ಏನು ಹಾಕ್ಕೋಬೇಕು, ಟಿ ಕ್ಯೂಬ್ ಪ್ಲಸ್ 1 ಇಂಟು ಐ ಪ್ಲಸ್ ವೈ ಜಾಗದಲ್ಲಿ ಏನು ಹಾಕ್ಕೋಬೇಕು, ಟಿ ಸ್ಕ್ವೇರ್ ಇಂಟು ಜೆ ಪ್ಲಸ್ ಝೆಡ್ ಜಾಗದಲ್ಲಿ ಏನು ಹಾಕ್ಕೋಬೇಕು, 2t ಪ್ಲಸ್ 3 ಇಂಟು ಕೆ. ಏನು ಮಾಡಬೇಕು, ಇಲ್ಲಿ ವೆಲಾಸಿಟಿ ಮತ್ತು ಆಕ್ಸಲರೇಷನ್ ಕೇಳಿದ್ದಾರೆ, ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ನೋಡಿ, ಆರ್ ವೆಕ್ಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟಿ, ಡಿ ಆರ್ ವೆಕ್ಟರ್ ಬೈ ಡಿ ಟಿ ಬರುತ್ತೆ. ಟಿ ಕ್ಯೂಬ್ ಪ್ಲಸ್ 1ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಟಿ ಕ್ಯೂಬ್ಗೆ 3t ಸ್ಕ್ವೇರ್ ಬರುತ್ತೆ, 1ಗೆ 0 ಬರುತ್ತೆ ಇಂಟು ಐ ಪ್ಲಸ್ ಟಿ ಸ್ಕ್ವೇರ್ಗೆ 2t ಬರುತ್ತೆ ಇಂಟು ಜೆ, 2tಗೆ 2 ಇಂಟು 1 ಬರುತ್ತೆ ಪ್ಲಸ್ 3ಗೆ 0 ಪ್ಲಸ್ ಇಂಟು ಕೆ. ಇಲ್ಲಿ ಡಿ ಆರ್ ಬೈ ಡಿ ಟಿ ಒಂದು 3t ಸ್ಕ್ವೇರ್ ಪ್ಲಸ್ 0 ಅಂದರೆ 3t ಸ್ಕ್ವೇರ್ ಐ ಪ್ಲಸ್ 2t ಜೆ ಪ್ಲಸ್ 2k. ಇದು ಬಂದು ವೆಲಾಸಿಟಿ. ಡಿ ಆರ್ ಬೈ ಡಿ ಟಿ ಅಂದರೆ ವೆಲಾಸಿಟಿ ಅಂತ ಗೊತ್ತಾಗ್ತಿದೆಯಲ್ವಾ. ಈಗ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಟಿ. ಅರ್ಥ ಆಯ್ತಲ್ವಾ. ನೋಡಿ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟಿ, ಡಿ ಆರ್ ಬೈ ಡಿ ಟಿ ಬಂದು ಟಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಆಗುತ್ತೆ. 3t ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡೋದು ಹೆಂಗೆ ಅಂದರೆ 3 ಇಂಟು 2t ಇಂಟು ಐ ಹಂಗೆ ಬರ್ಕೋಬೇಕು. 2tಗೆ ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡೋದಂದರೆ 2 ಇಂಟು 1 ಜೆ, 2ಗೆ ಡಿಫ್ರೆನ್ಷಿಯೇಷನ್ 0ಕೆ ಅಥವಾ 0 ಅಂತ ಬರಿಬೋದು. ಇದೇನಾಗುತ್ತೆ, ಟಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಬಂದು 3 2s 6 ಟಿ ಆಗುತ್ತೆ ಪ್ಲಸ್ 2 1s 2j ಆಗುತ್ತೆ. ಇದು ಬಂದು ಡಿ ಆರ್ ಬೈ ಡಿ ಟಿ ಮತ್ತು ಟಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್. ಇದಾದ ತಕ್ಷಣ ಏನು ಮಾಡಬೇಕು, ವೆಲಾಸಿಟಿ ಮತ್ತು ಆಕ್ಸಲರೇಷನ್ನ ಫೈಂಡ್ ಮಾಡ್ಕೊಳ್ಳಿ. ನೋಡಿ, ವೆಲಾಸಿಟಿ ಅಂದರೆ ಡಿ ಆರ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಇದು 3t ಸ್ಕ್ವೇರ್ ಐ ಪ್ಲಸ್ 2t ಜೆ ಪ್ಲಸ್ ಕೆ, ಇದು ವೆಲಾಸಿಟಿ. ಅರ್ಥ ಆಯ್ತಲ್ವಾ. ಈಗೇನು ಮಾಡೋಣ, ವೆಲಾಸಿಟಿ ಫೈಂಡ್ ಮಾಡಿದ ತಕ್ಷಣ ಇಲ್ಲೇನು ವೆಲಾಸಿಟಿ ಅಟ್ ಟಿ ಈಸ್ ಈಕ್ವಲ್ ಟು 1 ಫೈಂಡ್ ಮಾಡ್ಕೊಂಡು, ವೆಲಾಸಿಟಿ ಅಟ್, ಇದು ವೆಲಾಸಿಟಿ ಅಟ್ ಎನಿ ಟೈಮು, ವೆಲಾಸಿಟಿ ಅಟ್ ಟಿ ಈಸ್ ಈಕ್ವಲ್ ಟು 1. ಇದು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಟಿ ಈಸ್ ಈಕ್ವಲ್ ಟು 1 ಅಂದರೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಫೈಂಡ್ ದ ಕಾಂಪೋನೆಂಟ್ಸ್. ಇದು ಇರಲಿ. ಈಗ ಫಸ್ಟ್ ಇದು ನೋಡಿ, ವೆಲಾಸಿಟಿ ಅಟ್ ಟಿ ಈಸ್ ಈಕ್ವಲ್ ಟು 1 ಬೇಕು. ವೆಲಾಸಿಟಿ ಅಟ್ ಟಿ ಈಸ್ ಈಕ್ವಲ್ ಟು 1 ಅಂದರೆ ಅದನ್ನ ಕ್ಯಾಪಿಟಲ್ ವಿ ವೆಕ್ಟರ್ ಅಂತ ಬರ್ಕೊಳ್ಳಿ. ಡಿನೋಷನ್ನು 3 ಇಂಟು ಟಿ ಜಾಗದಲ್ಲಿ 1 ಹಾಕಿ ಇಂಟು ಐ ಪ್ಲಸ್ 2 ಇಂಟು 1 ಜೆ ಪ್ಲಸ್ 2k. ಇಲ್ಲಿ ಟಿ ಎಲ್ಲಿರುತ್ತೆ ಅಲ್ಲಿ 1 ಹಾಕಬೇಕು. ಇಲ್ಲಿ ಟಿ ಇದೆ 1 ಹಾಕಿ, ಇಲ್ಲಿ ಟಿ ಇದೆ 1 ಹಾಕಿ ಅಷ್ಟೇ. ಕ್ಯಾಪಿಟಲ್ ವಿ ವೆಕ್ಟರ್ ಈಸ್ ಈಕ್ವಲ್ ಟು 3 ಇಂಟು 1 ಸ್ಕ್ವೇರ್ ಅಂದರೆ 3i ಪ್ಲಸ್ 2j ಪ್ಲಸ್ 2k. ಇದು ವೆಲಾಸಿಟಿ. ನೆಕ್ಸ್ಟು ಆಕ್ಸಲರೇಷನ್. ಆಕ್ಸಲರೇಷನ್ಗೆ ಎ ವೆಕ್ಟರ್ ಮಾಡಬೇಕು. ಇಲ್ಲಿ ಆಕ್ಸಲರೇಷನ್ಗೆ ಫಾರ್ಮುಲಾ ನಮ್ಗೆ ಇಟ್ಕೊಳ್ಳಿ, ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರು. ಇದು ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಏನು, 6ti ಪ್ಲಸ್ 2j. ಈಗ ನೋಡಿ, ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಬಂದ ತಕ್ಷಣ ಏನು ಮಾಡಬೇಕು, ಅಟ್ ಇಲ್ಲಿ ಬರೆಯೋಣ, ಆಕ್ಸಲರೇಷನ್ ಅಟ್ ಟಿ ಈಸ್ ಈಕ್ವಲ್ ಟು 1 ಅಂದರೆ ಈಗ ಎ ಇರೋದನ್ನ ಕ್ಯಾಪಿಟಲ್ ಎ ಅಂತ ಹಾಕ್ಕೊಳ್ಳಿ. 6 ಇಂಟು 1i ಪ್ಲಸ್ 2j. ಡಿನೋಷನ್ ಇದು ಕ್ಯಾಪಿಟಲ್ ಎ ವೆಕ್ಟರ್ ಈಸ್ ಈಕ್ವಲ್ ಟು 6i ಪ್ಲಸ್ 2j.
ನೋಡಿ ಇಲ್ಲಿ ಕ್ಯಾಪಿಟಲ್ ಎ ವೆಕ್ಟರ್ ಬರೆದು ಇಲ್ಲಿ ರೈಟ್ನ ಬರೀಬೇಕು, ಅಲ್ಲಿ ಟಿ ಜಾಗದಲ್ಲಿ 1 ಆಗಬೇಕು. ಟಿ ಎಲ್ಲಿದೆ? ಇಲ್ಲಿದೆ. 6 × 1i + 2j 6i + 2j ಆಗುತ್ತೆ. ಈಗ ಎ ವೆಕ್ಟರ್ ಫೈಂಡ್ ಮಾಡಿದ ತಕ್ಷಣ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ನೋಡಿ ಇದು ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಅಟ್ ಟಿ = 1 ಆಯಿತು. ಈಗ ಕಾಂಪೋನೆಂಟ್ಸ್ ಆಫ್ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಅಟ್ ಟಿ = 1 ಇನ್ ದ ಡೈರೆಕ್ಷನ್ ಆಫ್ ಅಂತ ಇದೆಯಲ್ವ, ಇದನ್ನ ಮಾಡೋಕ್ಕೆ ಏನು ಮಾಡಬೇಕು? ಡಿ ವೆಕ್ಟರ್ ಅಂತ ಬರ್ಕೋಬೇಕಿತ್ತು. ಡಿ ವೆಕ್ಟರ್ ಏನು? ವಿ ಹ್ಯಾವ್ ಡಿ ವೆಕ್ಟರ್ ಈಸ್ i + j + 3k. i + j + 3k. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ ಮಾಡ್ಕೋಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ ಅಂದರೆ ರೂಟ್ ಆಫ್, ನೋಡಿ ಇದು 1 ಕೋಫಿಷಿಯಂಟು, 1ಗೆ ಸ್ಕ್ವೇರ್ 1, 1ಗೆ ಸ್ಕ್ವೇರ್ 1, 3ಗೆ ಸ್ಕ್ವೇರ್ 9, ಎಷ್ಟಾಗುತ್ತೆ? ರೂಟ್ ಆಫ್ 11 ಆಗುತ್ತೆ. ಅರ್ಥ ಆಗ್ತಿದೆಯಲ್ವ? ಎನ್ ಕ್ಯಾಪ್ನ ಫೈಂಡ್ ಮಾಡಬೇಕು. ಎನ್ ಕ್ಯಾಪ್ ಅಂದರೆ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಡಿ ವೆಕ್ಟರ್ ಅಂತ, ಅಥವಾ ಯೂನಿಟ್ ವೆಕ್ಟರ್ ಅಲಾಂಗ್ ಡಿ ವೆಕ್ಟರ್ ಅಂತ. ಎನ್ ಕ್ಯಾಪ್ ಈಸ್ ಡಿ ವೆಕ್ಟರ್ ಬೈ ಡಿ ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್. ಡಿ ವೆಕ್ಟರ್ ಏನು? i + j + 3k ಡಿವೈಡೆಡ್ ಬೈ ರೂಟ್ 11. ಈಗೇನು ಮಾಡಬೇಕು? ಕಾಂಪೋನೆಂಟ್ ಫೈಂಡ್ ಮಾಡಬೇಕು. components of velocity at t = 1 in the direction of d vector is equal to ಅಂತ ಬರ್ತದೆ. ಇದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಕ್ಯಾಪಿಟಲ್ ವಿ ಡಾಟ್ ಎನ್ ಕ್ಯಾಪ್ ಮಾಡಬೇಕು. ಕ್ಯಾಪಿಟಲ್ ವಿ ಅಂದರೆ ಇದು 3i + 2j + 2k ಡಾಟ್ ಎನ್ ಕ್ಯಾಪ್ ಅಂದರೆ ಇದು i + j + 3k ಹೋಲ್ ಡಿವೈಡ್ ಬೈ ರೂಟ್. ಇಲ್ಲಿ ಡಾಟ್ ಪ್ರಾಡಕ್ಟ್ ಮಾಡೋದು ಯಾವ ಥರ ಅಂದರೆ ಇದನ್ನ ಜ್ಞಾಪಕ ಈ ರೂಟ್ 11ನ ಆಚೆ ಬರ್ಕೊಬಿಡಿ. 1/√11. ಈಗೇನು ಮಾಡಿ? ಐ ಕೋಫಿಷಿಯಂಟ್ ಏನಿಲ್ಲಿ 3 ಇಂಟು ಅಂತ ಬರೋದು. ಇಲ್ಲಿ ಐ ಕೋಫಿಷಿಯಂಟ್ 1, ಆ ಥರ 1, ಆಮೇಲೆ 2 × 1, ಆಮೇಲೆ 2 × 3. ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. 3 × 1 3 ಆಗುತ್ತೆ. 3 + 2 + 6 ಅಲ್ವಾ? 2 3 11. 1/√11 ಇಂಟು 11 ಅಂದರೆ 11/√11 ಅಂದರೆ √11 ಆಗುತ್ತೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿಗೆ ನಿಲ್ಲಿಸಿ ಸಾಕು. ನೆಕ್ಸ್ಟ್ ಕಾಂಪೋನೆಂಟ್ಸ್ ಆಫ್ acceleration at t = 1 in the direction of vector d ಅಂದರೆ ಫಾರ್ಮುಲಾ ವೆಕ್ಟರ್ a ಡಾಟ್ ಎನ್ ಕ್ಯಾಪ್. ಈಗ ವಾಟ್ ಈಸ್ ವೆಕ್ಟರ್ a? ವೆಕ್ಟರ್ a ಬಂತು 6i + 2j ಡಾಟ್ ಎನ್ ಕ್ಯಾಪ್ ಅಂದರೆ i + j + 3k ಡಿವೈಡೆಡ್ ಬೈ ರೂಟ್ 11. ಈಗೇನು ಮಾಡಬೇಕಿಲ್ಲಿ? 1/√11ನ ಆಚೆ ಬರ್ಕೊಳ್ಳಿ. ಇಲ್ಲಿ ಐ ಕೋಫಿಷಿಯಂಟ್ ಏನು 6, ಇಲ್ಲಿ ಐ ಕೋಫಿಷಿಯಂಟ್ ಏನು 1, ಪ್ಲಸ್ ಇಲ್ಲಿ ಜೆ ಕೋಫಿಷಿಯಂಟ್ 2, ಇಲ್ಲಿ ಜೆ ಕೋಫಿಷಿಯಂಟ್ 1, ಪ್ಲಸ್ ಇಲ್ಲಿ ಕೆ ಇಲ್ಲ ಅದಕ್ಕೆ 0, ಇಲ್ಲಿ ಕೆ ಕೋಫಿಷಿಯಂಟ್ 3. ಇನ್ನು ಕ್ಯಾಲ್ಸಿಲ್ ಮಾಡಿದ್ರೆ 1/√11 ಇಂಟು 8 ಬರುತ್ತೆ. ಅಷ್ಟೇ ಆನ್ಸರ್. ಕಾಂಪೋನೆಂಟ್ಸ್ ಅಂದರೆ ಈ ಥರ ಮಾಡಬೇಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.